Namaskara. In the previous video, we had started discussing about nitric acid HNO3. We had discussed manufacture of nitric acid by Ostwald's process, which I had told you ಅದು ಮೋಸ್ಟ್ ಲೈಕ್ಲಿ ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ. ಆಮೇಲೆ ಮೋಸ್ಟ್ ಪ್ರಾಬ್ಲಿ ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಡಿಸ್ಕಷನ್ ಆಗಿತ್ತು, ಬಟ್ ಮೇಜರ್ ಫೋಕಸ್ ವಾಸ್ ಆನ್ Ostwald's process. ಟು ಕ್ವಿಕ್ಲಿ ರೀಕ್ಯಾಪ್ Ostwald's process, ಅಮೋನಿಯನ್ ಆಕ್ಸಿಡೈಸ್ ಮಾಡಿ NO ಮಾಡ್ತೀವಿ, ನೈಟ್ರಿಕ್ ಆಕ್ಸೈಡ್ ಮಾಡ್ತೀವಿ. NOನ ಫರ್ದರ್ ಆಕ್ಸಿಡೈಸ್ ಮಾಡಿ NO2 ಮಾಡ್ತೀವಿ. ಆಮೇಲೆ ಆ NO2ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿ ನೈಟ್ರಿಕ್ ಆ್ಯಸಿಡ್ ಮಾಡ್ತೀವಿ. ಆಮೇಲೆ ಅಲ್ಲಿ ಒಂದಿಷ್ಟು ಯಾವ್ಯಾವ ಕೆಟಲಿಸ್ಟ್ ಬರ್ತಾವೆ, ಏನೇನು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗ್ತೈತಿ ಎಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಐ ಹೋಪ್ ಯು ಹ್ಯಾವ್ ವಾಚ್ಡ್ ಇಟ್ ಆ್ಯಂಡ್ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂವಿಂಗ್ ದ ಡಿಸ್ಕಷನ್ ಆಫ್ ನೈಟ್ರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಡಿಸ್ಕಷನ್ ನಾವು ಕಂಟಿನ್ಯೂ ಮಾಡ್ತೀವಿ. ಫಸ್ಟು ಇದ್ರ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಓಕೆ, ಅಲ್ಲಿ ಸ್ಟ್ರಕ್ಚರ್ ಆಲ್ರೆಡಿ ಕೊಟ್ಟಾರ, ನಿಮ್ಗೆ ಅದು ಎಕ್ಸ್ಪ್ಲೇನ್ ಮಾಡ್ತೀವಿ. ಲಿವಿಸ್ ಸ್ಟ್ರಕ್ಚರ್ ಆಲ್ರೆಡಿ ನೀವು ಈ ಲಿವಿಸ್ ಸ್ಟ್ರಕ್ಚರ್ ಬಗ್ಗೆ ಫಸ್ಟ್ ಇಯರ್ನೇ ಕಲ್ತಿರ್ತೀರಿ, ಬಟ್ ಸ್ಟಿಲ್ ಇದು ಈಗೊಮ್ಮೆ ನೈಟ್ರಿಕ್ ಆ್ಯಸಿಡ್ದು ಸ್ಟ್ರಕ್ಚರ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದು central atom will be nitrogen. Central atom will be nitrogen. It is surrounded by 3 oxygen and 1 hydrogen. So 3 oxygen ಹಿಂಗೆ ಹಾಕ್ತೀನಿ, ಇಲ್ಲೊಂದು 3. ಈ ಆಕ್ಸಿಜನಿಗೆ ಒಂದು ಹೈಡ್ರೋಜನ್ ಅಟ್ಯಾಚ್ ಮಾಡ್ತೀನಿ. ಒಂದು ಆಕ್ಸಿಜನ್ ಜೊತೆ ಹೈಡ್ರೋಜನ್ ಇರ್ತೈತೆ. ಈ ಹೈಡ್ರೋಜನ್ ನಾನು ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಓಕೆ, ಈಗ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನೋಡ್ರಿ. ನೈಟ್ರೋಜನ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಆಕ್ಸಿಜನ್ ಹ್ಯಾಸ್ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 ವ್ಯಾಲೆನ್ಸ್ ಎಲೆಕ್ಟ್ರಾನ್. ಸೊ ಈ ನೈಟ್ರೋಜನ್ದು 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ಖರ್ಚಾಗ್ಯಾವು ಅಂದ್ರೆ ಈ ಸ್ಟ್ರಕ್ಚರ್ ಒಳಗೆ ವಿಚಾರ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ನೈಟ್ರೋಜನ್ದು 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿ ಯೂಸ್ ಆಗ್ಯಾವ ಇದ್ರೊಳಗೆ ಅಂದ್ರೆ, ಇಲ್ಲಿ ಸಿಂಗಲ್ ಬಾಂಡ್ ಇತ್ತು ಅಂದ್ರೆ 1 2 3 ಖರ್ಚಾಗಬೇಕಾಗಿತ್ತು. 1 2 3 ಖರ್ಚಾಗಿ 2 ಉಳಿಬೇಕಾಗಿತ್ತು. ನೈಟ್ರೋಜನ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಈ ಬಾಂಡ್ನಾಗ ಒಂದು, ಇಲ್ಲಿ 2 ಅಂದ್ರೆ ಟೋಟಲಿ 5 ಹಿಂಗೆ ಆಗಬೇಕಾಗಿತ್ತು. ಬಟ್ ಏನಾಗುತ್ತೆ ರೀ, ಇಲ್ಲಿ ಒಂದು ಡಬಲ್ ಬಾಂಡ್ ಆಗುತ್ತೆ, ಸಿಂಗಲ್ ಬಾಂಡ್ ಆಗಂಗಿಲ್ಲ. ಇಲ್ಲಿ ಡಬಲ್ ಬಾಂಡ್ ಯಾಕಾಗುತ್ತೆ ಅಂದ್ರೆ, ಆ ಡಬಲ್ ಬಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಆಕ್ಸಿಜನ್ದು ಆಕ್ಟೇಟ್ ಕಂಪ್ಲೀಟ್ ಆಗಂಗಿಲ್ಲ. ಸೊ ಈ ಒನ್ ಆಫ್ ದ ಆಕ್ಸಿಜನ್ ಜೊತೆ ಇದು ಡಬಲ್ ಬಾಂಡ್ ಮಾಡ್ಕೊತೈತಿ ನೈಟ್ರೋಜನ್. ಸೊ ಡಬಲ್ ಬಾಂಡ್ ಮಾಡ್ಕೊಂತಂದ್ರೆ 1 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಣ್ಸೋಣಂತ. ನೈಟ್ರೋಜನ್ದು 5 ಒಳಗೆ 1 ಇಲ್ಲೇ, 2 ಇಲ್ಲೇ, 3 ಇಲ್ಲೇ, 4 ಇಲ್ಲೇ. ಡಬಲ್ ಬಾಂಡ್ ಅಂದರೆ ಇದ್ರಾಗ ಒಂದು ಎಲೆಕ್ಟ್ರಾನ್ ಇರ್ತೈತೆ, ನೈಟ್ರೋಜನ್ ಇದ್ರಾಗ ಒಂದು ಇರ್ತೈತಿ. ಸೊ 1 2 3 4. ಸೊ ಇನ್ನು ಒಂದು ಉಳಿಬೇಕು. ಇನ್ನು ಒಂದು ಉಳಿಯಂಗಿಲ್ಲ, ನೈಟ್ರೋಜನ್ ಮೇಲೆ ಒಂದು ಉಳಿಯಂಗಿಲ್ಲ. ಯಾಕಂದ್ರೆ ಈ ಆಕ್ಸಿಜನ್ ಜೋಡಿ ಅದು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಮಾಡ್ಕೊಂಡ್ಬಿಡ್ತೈತೆ. ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಏನು, ಈ ಬಾಂಡ್ನಾಗಿಂದ 2 ಎಲೆಕ್ಟ್ರಾನ್, ಈ ಬಾಂಡ್ನಾಗಿಂದ 2 ಎಲೆಕ್ಟ್ರಾನ್ ನೈಟ್ರೋಜನ್ದ್ವ ಶೇರ್ ಮಾಡ್ಕೊಂಡಿರ್ತಾವೆ. ಆದ್ರೆ ಇದನ್ನು ನಾನು ಪ್ರೀವಿಯಸ್ ವೀಡಿಯೋಸ್ ಒಳಗೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂದರೆ ಏನಂತ ಹೇಳಿ. ಸೊ ಈ ನೈಟ್ರೋಜನ್ ಈ ಆಕ್ಸಿಜನ್ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಮಾಡ್ಕೊಂತ ಅಂದರೆ ಈ ಬಾಂಡ್ನಾಗಿರೋ 2 ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಇದ್ವು. ಸೊ ಎಷ್ಟಾಯ್ತು, 1 2 3 4 5. ಸೊ ಹಿಂಗೆ ನೈಟ್ರೋಜನ್ದು 5 ಖರ್ಚಾಗ್ತವೆ. ಸೆಂಟ್ರಲ್ ಆಟಮ್ನ ನೈಟ್ರೋಜನ್ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, 5. ಎಲ್ಲೆಲ್ಲಿ ಖರ್ಚಾದವು, 1 2 3, ಬಿಕಾಸ್ 2 ಎಲೆಕ್ಟ್ರಾನ್ ಈ ಕಡೆ ಆಕ್ಸಿಜನ್ ಕೊಡತೈತಿ. 1 2 3 4 5. ಸೊ ಈ ಆಕ್ಸಿಜನ್ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್, 6. ಸೊ 1 2 3 4 5 6, ಬಿಕಾಸ್ ಈ ಬಾಂಡ್ನಾಗ ಈ ಆಕ್ಸಿಜನ್ ಯಾವ ಖರ್ಚಾಗೇ ಇಲ್ಲ. ಯಾಕೆ ಅಂದ್ರೆ ಇದು ಎಂಥ ಬಾಂಡ್, ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್. 2 ಎಲೆಕ್ಟ್ರಾನ್ ಎದುರು ನೈಟ್ರೋಜನ್, 2 ಎಲೆಕ್ಟ್ರಾನ್ ನೈಟ್ರೋಜನ್ದು ಅಂದ್ರೆ ಈ ಬಾಂಡ್ ಒಳಗೆ ಆಕ್ಸಿಜನ್ದು ಎಲೆಕ್ಟ್ರಾನ್ ಇರೋಂಗಿಲ್ಲ. ಸೊ 6 ಇಲ್ಲೇ ಹೊರಗೆ, 1 2 3 4 5 6. ಸೊ ಇದು ಇಲ್ಲಿ 1 ಇಲ್ಲಿ 2. ಸೊ 6ರಾಗ 1 2 ಹೋದ್ರೆ 4 ಉಳಿತು, 1 2 3 4. ಆಕ್ಸಿಜನ್ ಹ್ಯಾಸ್ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. 6 ಒಳಗೆ ಇಲ್ಲೊಂದು ಹೋಗೈತೆ ಅಂದ್ರೆ ಇನ್ನು ಎಷ್ಟು ಉಳಿತಾವೆ, 4. 1 2 3 4. ಈ ಆಕ್ಸಿಜನ್ ಈ ಹೈಡ್ರೋಜನ್ ಜೊತೆ ಸಿಂಗಲ್ ಬಾಂಡ್ ಮಾಡ್ಕೊತೈತಿ. ಸೊ ಈ ಆಕ್ಸಿಜನ್ ಇಲ್ಲೊಂದು ಹೋತು, ಇನ್ನು 4. 1 2 3 4. ಆಕ್ಸಿಜನ್ ಹ್ಯಾಸ್ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಈ ಬಾಂಡ್ನಾಗ ಒಂದು ಹೋದ್ರೆ ಎಷ್ಟು, 4 ಉಳಿದು, 1 2 3 4. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್
ನೈಟ್ರಿಕ್ ಆ್ಯಸಿಡ್. ನಿಮ್ಮ ನೋಟ್ಸ್ನಾಗ ಸ್ವಲ್ಪ ಬೇರೆ ಕೊಟ್ಟಾರ, ಅಂದ್ರೆ ಎಕ್ಸಾಕ್ಟ್ಲಿ ಸ್ವಲ್ಪ ಹಿಂಗೆ ಕೊಟ್ಟಾರ, ನೀವು ಹಿಂಗಾರ ಹಾಕ್ರಿ. ಇಲ್ಲಿ ನೋಟ್ಸ್ನಾಗ ನಾನು ಕೊಟ್ಟಿದ್ದಿಲ್ಲ ಹಾಕ್ತೀನಿ, ಹಿಂಗಾರ ಹಾಕ್ರಿ, ಎಲ್ಲ ಒಂದು. ಈಗ ನಿಮ್ಮ ನೋಟ್ಸ್ನಾಗ ಹೆಂಗೆ ಕೊಟ್ಟಾರೆ ಹಂಗೆ ಹಾಗಾಗತ್ತೀನಿ ನಾನು. ಇದನ್ನು ನಿಮ್ಮ ನೋಟ್ಸ್ನಾಗ ಕೊಟ್ಟಿದ್ದು ಇದು ಕೆಳಗಿಂದು, ಮೇಲೆ ನಾ ಎಕ್ಸ್ಪ್ಲೇನ್ ಮಾಡಿದ್ದು, ಎರಡೂ ಒಂದ ಇವು. ಇಫ್ ಯು ಅಬ್ಸರ್ವ್ ಬೋತ್ ಆರ್ ಸೇಮ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ನೀವು ಎರಡು ಹೆಂಗಾರ ಹಾಕಿದ್ರು ಕರೆಕ್ಟ್. ಓಕೆ, ಪ್ಲೇನಾರ್ ಸ್ಟ್ರಕ್ಚರ್ ಅಂತ ಕೊಟ್ಟಾರೆ. ಪ್ಲೇನಾರ್ ಸ್ಟ್ರಕ್ಚರ್ ಅಂದರೆ ಅದ್ರಾಗ ಬಾಂಡ್ ಆ್ಯಂಗಲ್ಸ್ ಅವನ್ನೆಲ್ಲ ನಾವು ಹೇಳಂಗಿಲ್ಲ ಅಂತ ಅರ್ಥ. ಓಕೆ, ದಿಸ್ ವಾಸ್ ದ ಸ್ಟ್ರಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಐ ಹೋಪ್ ಇಟ್ ಈಸ್ ವಿಸಿಬಲ್. ಓಕೆ, ಸೊ ದ್ಯಾಟ್ ವಾಸ್ ಸ್ಟ್ರಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಈಗ ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ಸೊ ನೀವು ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ಇದನ್ನು ನೀವು ಸ್ಟ್ರಕ್ಚರ್ ಇದನ್ನು ಹಾಕೋರಿ, ಇದನ್ನು ಹಾಕೋರಿ. ಎಕ್ಸಾಮ್ನಾಗ ಕೇಳಿದ್ರೆ ನಿಮ್ಗೆ ಯಾವ್ದಾರ ಹಾಕ್ರಿ, ಎರಡು ಯಾವ್ದು ಹಾಕಿದ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಕೆಮಿಕಲ್ ಪ್ರಾಪರ್ಟೀಸ್, ಇಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್. ಫಸ್ಟ್ ಒನ್ ಅಲ್ಲಿ ಕೊಟ್ಟಾರ ನೋಡ್ರಿ, ಪೇಜ್ ನಂಬರ್ 42, 6A, page number 42. Chemical properties. First property is it is a strong acid and is an oxidizing agent. Oxidizing agent ಗೆ ಆಮೇಲೆ ಬರೋಣ ಅಂತ. ಫಸ್ಟ್ ಏನದು, ಇಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್. ನಾವು ಸ್ಕೂಲ್ನಾಗ ಫಸ್ಟ್ ಟೈಮ್ ಆ್ಯಸಿಡ್ಸ್ ಬಗ್ಗೆ ಕಲಿತಾಗ ಆ್ಯಸಿಡ್ಸ್ ಅಂದ್ಕೊಳ್ಳಿ ಫಸ್ಟ್ ನಾವು 8th 9th 10th ಕಲಿತಾಗ ಫಸ್ಟ್ ಹೆಸರಿಗೆ ಬರೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl, ಆಮೇಲೆ ಸಲ್ಫ್ಯೂರಿಕ್ ಆ್ಯಸಿಡ್ H2SO4, ಆಮೇಲೆ ನೈಟ್ರಿಕ್ ಆ್ಯಸಿಡ್ HNO3. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಅವಾಗ ನಾವು ಕಲ್ತಿರ್ತೀವಿ, ಓಕೆ ಸ್ಟ್ರಾಂಗ್ ಆ್ಯಸಿಡ್ ಇವು 3 ನೇಮ್ 3 ಸ್ಟ್ರಾಂಗ್ ಆ್ಯಸಿಡ್ಸ್ ಅಂದ್ಕೊಳ್ಳಿ ಇವಾಗ ಬರ್ತಾವೆ, ಇವು ಬಿಟ್ಟು ಬೇರೆ ಬರೋಂಗೇ ಇಲ್ಲ. ಸೊ ಅವಾಗಿಂದ ನಮಗೆ ಇದು ಗೊತ್ತು, ನೈಟ್ರಿಕ್ ಆ್ಯಸಿಡ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್ ಅಂತ. ಸೊ HCl ಸ್ಟ್ರಾಂಗ್ ಆ್ಯಸಿಡ್, H2SO4 ಸ್ಟ್ರಾಂಗ್ ಆ್ಯಸಿಡ್, HNO3 ನೈಟ್ರಿಕ್ ಆ್ಯಸಿಡ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್ ಅಂತ ನಮಗೆ ಅವಾಗಿಂದನ ಗೊತ್ತು. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಹೆಂಗೆ ಡಿಸೈಡ್ ಮಾಡ್ತೀವಿ ನಾವು ಅಂದರೆ, ಆ್ಯನ್ ಆ್ಯಸಿಡ್ ವಿಚ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್ ಇಂಟು ಇಟ್ಸ್ ಅಯಾನ್ಸ್ ವೆನ್ ಪುಟ್ ಇನ್ ವಾಟರ್. ದಿಸ್ ಈಸ್ ಒನ್ ಆಫ್ ದ ವೇ ಟು ಡಿಫೈನ್ ವಾಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್. ಅದನ್ನು ನೀರಾಗಿ ಹಾಕಿದ ಕೂಡ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಬೇಕು. ಇದನ್ನು ನಾವು ಈಕ್ವಿಲಿಬ್ರಿಯಮ್ ಚಾಪ್ಟರ್ನಾಗ ಡಿಸ್ಕಸ್ ಮಾಡಿವಿ ಹೋದ ವರ್ಷ. ಓಕೆ, ಸೊ ದಿಸ್ ಈಸ್ ಒನ್ ವೇ ಟು ಟೆಲ್ ಹೌ ಅದು ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಹೆಂಗೆ ಹೇಳ್ತೀರಿ ನೀವು ಅಂತಂದರೆ ಹಿಂಗೆ ಹೇಳ್ಬೋದು. ಅದು ನೀರಾಗಿ ಹಾಕಿದ್ರು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಬೇಕು. ಆಕ್ಸಿಡೈಸಿಂಗ್ ಏಜೆಂಟು ಹೌದಂತ, ಅದರ ಬಗ್ಗೆ ಮಾತಾಡೋಣಂತ. ಸೆಕೆಂಡ್, ರಿಯಾಕ್ಷನ್ ವಿತ್ ಬೇಸಿಕ್ ಆಕ್ಸೈಡ್ಸ್ ಆ್ಯಂಡ್ ಕಾರ್ಬೋನೇಟ್ಸ್. ಆ್ಯಸಿಡ್ ಅಂದರೆ ಆಬ್ವಿಯಸ್ಲಿ ಏನು ಮಾಡ್ತೈತ್ರಿ, ಬೇಸ್ ಜೋಡಿ ರಿಯಾಕ್ಟ್ ಆಗೇ ಆಗುತ್ತೆ. ಆ್ಯಸಿಡ್ ವಿಲ್ ರಿಯಾಕ್ಟ್ ವಿತ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಇದು ನಮ್ಗೆ ಗೊತ್ತೈತಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದು ಆ್ಯಸಿಡ್ ಇದೆ, ಇಟ್ ವಿಲ್ ರಿಯಾಕ್ಟ್ ವಿತ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಅದಕ್ಕೊಂದು ಫಸ್ಟ್ ಎಕ್ಸಾಂಪಲ್ ಕೊಟ್ಟಾರೆ ನೋಡ್ರಿ, NaOH ಇಸ್ ಅ ಬೇಸ್, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಅದು ಎದ್ರ ಜೋಡಿ ರಿಯಾಕ್ಟ್ ಆಗುತ್ತಾ, HNO3 ಜೋಡಿ ರಿಯಾಕ್ಟ್ ಆಗುತ್ತಾ. ಏನು ಸಾಲ್ಟ್ ಬರುತ್ತಾ, NaNO3, ಸೋಡಿಯಂ ನೈಟ್ರೇಟ್, NaNO3. ಸೊ ಇದ್ರಾಗಿನ ಸೋಡಿಯಂ ಇದ್ರಾಗಿನ ನೈಟ್ರೇಟ್ ಸೇರಿ NaNO3 ಆತಂದ್ರೆ ಏನು ಉಳಿತು, ಇದ್ರಾಗಿನ OH ಉಳಿತು, ಇದ್ರಾಗ H ಉಳಿತು, ಏನು ಬರ್ತೀರಿ H2O. ವಾಟರ್, ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಏನಾಯ್ತು, ಇದ್ರಾಗಿಂದ NO3 ಇದ್ರಾಗಿಂದ Na ಸೇರಿ NaNO3, ಸಾಲ್ಟ್ ಸೋಡಿಯಂ ನೈಟ್ರೇಟ್. ಏನು ಉಳಿತು, ಇದ್ರಾಗಿಂದ OH ಇದ್ರಾಗಿಂದ H ಸೇರಿ ನೀರು. ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಹಂಗೆ ನೋಡ್ರಿ, ಇಲ್ಲಿ ಸೆಕೆಂಡ್ ರಿಯಾಕ್ಷನ್ ಕ್ಯಾಲ್ಸಿಯಂ ಆಕ್ಸೈಡ್. ಇದ್ರ ಬದಲಿ ಕ್ಯಾಲ್ಸಿಯಂ ಆಕ್ಸೈಡ್ ಐತಿ, ಸೋಡಿಯಂ ಹೈಡ್ರಾಕ್ಸೈಡ್ ಬದಲಿ. ಸೋಡಿಯಂ ಹೈಡ್ರಾಕ್ಸೈಡ್ ಬದಲಿ ಏನೈತ್ರಿ ಇಲ್ಲ ಕ್ಯಾಲ್ಸಿಯಂ ಆಕ್ಸೈಡ್, ವಿಚ್ ಇಸ್ ಅ ಬೇಸಿಕ್ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಅ ಬೇಸಿಕ್ ಆಕ್ಸೈಡ್. ಈ ಬೇಸ್ ಬದಲಿ ಒಂದು ಬೇಸಿಕ್ ಆಕ್ಸೈಡ್ ತೊಗೊಂಬಂದಿದ್ದು. ಇಲ್ಲಿ HNO3 ಇರ್ತೈತಿ, ಇಲ್ಲಿ ಸೋಡಿಯಂ ನೈಟ್ರೇಟ್ ಇರ್ತೈತಿ, ಇಲ್ಲಿ ನೀರೇ ಇರ್ತೈತಿ. ಎವ್ರಿಥಿಂಗ್ ಎಲ್ಸ್ ಇಸ್ ಸೇಮ್. ಈ ಬೇಸ್ದು ರೋಲನ್ನು ಇಲ್ಲೇ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲೇ ಮಾಡಾಕೈತಿ. ಬಿಕಾಸ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. Basic oxides are metal oxides are basic in nature. Metal oxide, calcium is a metal, right? So calcium oxide, metallic oxides are basic in nature. So ಈ ಬೇಸ್ role ಅನ್ನು ಇದು ಪ್ಲೇ ಮಾಡುತ್ತೆ. ಈ HNO3
reacts with calcium oxide to give sodium nitrate and water. The second reaction, calcium nitrate plus water. ನೋಡ್ರಿ ಅಲ್ಲಿ ಬ್ಯಾಲೆನ್ಸಿಂಗ್ ಚೇಂಜ್ ಆಗುತ್ತೆ, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಬ್ಯಾಲೆನ್ಸಿಂಗ್. ಸ್ವಲ್ಪ ನೋಡ್ರಿ ಅಲ್ಲಿ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್, ಈ ಕ್ಯಾಲ್ಸಿಯಂ ಆಕ್ಸೈಡ್ ಬದಲಿ ಸೋಡಿಯಂ ಕಾರ್ಬೋನೇಟ್ ತೊಗೊಂಬಂದೀವಿ ನಾವು. ಸೋಡಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಈ ಸಲ. HNO3 reacts with Na2CO3, ಸೋಡಿಯಂ ಕಾರ್ಬೋನೇಟ್. ಫಸ್ಟ್ ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ವಿ, ಆಮೇಲೆ ಬೇಸಿಕ್ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದ್ವಿ. ಈಗ ಸೋಡಿಯಂ ಕಾರ್ಬೋನೇಟ್, ಒಂದು ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಅವಾಗೂ Na3 ಬರುತ್ತೆ, ನೀರು ಬರುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಬರುತ್ತೆ, ಅದೇನು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟ್ರಾ ಪ್ರಾಡಕ್ಟ್ ಬರುತ್ತೆ. ಅಗೇನ್ ಇದು ನೋಡಿರಿ, ಸೋಡಿಯಮ್ ನೈಟ್ರೇಟ್ NaNO3 ಮಾಡ್ತು, ಆಬ್ವಿಯಸ್ಲಿ ನೀರು ಹೋತು. ಆಮೇಲೆ ಇಲ್ಲಿ ಉಳಿದಿರೋ ಅಂಥ ಕಾರ್ಬನ್ ಡೈಆಕ್ಸೈಡ್ ಹೋತು. ಸೊ ದಿಸ್ ಇಸ್ ದ ಓನ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ ಇನ್ ದ ಥರ್ಡ್ ರಿಯಾಕ್ಷನ್. ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಕಾರ್ಬೋನೇಟ್ ಟು ಗಿವ್ ಸೋಡಿಯಂ ನೈಟ್ರೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ನಾ ಬ್ಯಾಲೆನ್ಸ್ ಮಾಡಿಲ್ಲ, ಅದನ್ನ ನೀವು ಕರೆಕ್ಟ್ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿರಿ. ಓಕೆ, ನೌ ವಿಲ್ ಡಿಸ್ಕಸ್ ಅಬೌಟ್ ದ ಆಕ್ಸಿಡೈಸಿಂಗ್ ನೇಚರ್. Oxidizing nature of nitric acid. So again you should pause the video, write down the reactions. ಅಲ್ಲಿ ಕೊಟ್ಟಿದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡೀನಿ ಅಷ್ಟೇ. ಯು ರೈಟ್ ದೋಸ್ ರಿಯಾಕ್ಷನ್ಸ್, ನೀವು ಸ್ವಂತ ಬರೀರಿ, ನಿಮ್ಮ ಬುಕ್ ಒಳಗೆ ಬರ್ಕೋರಿ, ಬ್ಯಾಲೆನ್ಸು ಮಾಡಿರಿ. ಓಕೆ, ಸೊ ನಾವಿಲ್ಲಿ ಫಸ್ಟ್ ಅದು ಸ್ಟ್ರಾಂಗ್ ಆ್ಯಸಿಡ್ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಆ್ಯಸಿಡ್ ಅಂದರೆ ಆಬ್ವಿಯಸ್ಲಿ ಬೇಸ್ ಜೋಡಿ ರಿಯಾಕ್ಟ್ ಮಾಡುತ್ತೆ, ಬೇಸಿಕ್ ಆಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡುತ್ತೆ, ಆಮೇಲೆ ಕಾರ್ಬೋನೇಟ್ಸ್ ಜೋಡಿ ರಿಯಾಕ್ಟ್ ಆಗುತ್ತೆ, ಮೆಟಲ್ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಜೋಡಿ ರಿಯಾಕ್ಟ್ ಆಗಿ ಏನೇನು ಪ್ರಾಡಕ್ಟ್ಸ್ ಬರ್ತಾವೆ ಡಿಸ್ಕಸ್ ಮಾಡಿದ್ವಿ. ಅದರ ಆ್ಯಸಿಡಿಕ್ ನೇಚರ್ ಬಗ್ಗೆ ಮಾತಾಡಿದ್ವಿ. ಈಗ ಅದರದ್ದು ಆಕ್ಸಿಡೈಸಿಂಗ್ ನೇಚರ್ ಬಗ್ಗೆ ಮಾತಾಡೋಣ. ಆಕ್ಸಿಡೈಸಿಂಗ್ ಏಜೆಂಟ್, ನೈಟ್ರಿಕ್ ಆ್ಯಸಿಡ್ ಈಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಅಂದ್ರೆ ವಾಟ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್? ಸಮಥಿಂಗ್ ವಿಚ್ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್ ಆ್ಯಂಡ್ ಹೆಲ್ಪ್ಸ್ ಅದರ್ ಸಬ್ಸ್ಟೆನ್ಸ್, ಅದರ್ ಕಂಪೌಂಡ್ ಟು ಗೆಟ್ ಆಕ್ಸಿಡೈಸ್ಡ್. ಇನ್ನೊಂದು ಕಂಪೌಂಡನ್ನು ಆಕ್ಸಿಡೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ತಂತಾನ ಏನು ರೆಡ್ಯೂಸ್ ಆಗುತ್ತೆ, ಅದಕ್ಕೆ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಹಂಗೆ ನೈಟ್ರಿಕ್ ಆ್ಯಸಿಡ್ ಈಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಹೆಂಗೆ ಅದು ತಂತಾನ ರೆಡ್ಯೂಸ್ ಆಗಿ ಬೇರೆದನ್ನು ಆಕ್ಸಿಡೈಸ್ ಮಾಡುತ್ತೆ, ಯಾವುದೋ ಕಂಪೌಂಡನ್ನು ಆಕ್ಸಿಡೈಸ್ ಮಾಡೋಕ್ಕೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ, ನೈಟ್ರಿಕ್ ಆ್ಯಸಿಡ್ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಾವು ಈಗ ನೋಡ್ತೀವಿ. ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದ ರಿಯಾಕ್ಷನ್ಸ್. ವಿಲ್ ಡಿಸ್ಕಸ್ ಆಕ್ಸಿಡೈಸಿಂಗ್ ನೇಚರ್ ಆಫ್ HNO3. Oxidizing nature of HNO3. Okay. HNO3 ಹೆಂಗಿದು ಆಕ್ಸಿಡೈಸಿಂಗ್ ಏಜೆಂಟು? ನಾ ಆಗಲೇ ಹೇಳಿದೆ, ವಾಟ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್? ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಸಮಥಿಂಗ್ ವಿಚ್ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೈಸಸ್ ಅದರ್ ಕಂಪೌಂಡ್. ಈ ನೈಟ್ರಿಕ್ ಆ್ಯಸಿಡ್ ಹೆಂಗೆ ನಮ್ಗೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಹೆಂಗೆ ನಾವು ಯೂಸ್ ಮಾಡ್ಬೋದು, ಎದಕ್ಕೆ ಯೂಸ್ ಮಾಡ್ಬೋದು ಅಂತ ನಾನು ಕ್ವಶನ್ ಕೇಳಿದ್ರೆ, ಈ ನೈಟ್ರಿಕ್ ಆ್ಯಸಿಡ್ ಏನೈತಲ್ರಿ, ಇದು ಡಿಕಂಪೋಸ್ ಆಗಿ NO2 ಪ್ಲಸ್ H2O ಪ್ಲಸ್ ನೇಸೆಂಟ್ ಆಕ್ಸಿಜನ್ ಕೊಡ್ತೈತಿ. ಇದೇನಿದೆ ನೇಸೆಂಟ್ ಆಕ್ಸಿಜನ್, ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನೈಟ್ರಿಕ್ ಆ್ಯಸಿಡ್ ಡಿಕಂಪೋಸ್ ಆಗಿ ರಿಯಾಕ್ಷನಲ್ಲಿ ಐತೆ ನೋಡ್ರಿ, ಅಲ್ಲೇ ಎರಡು ರಿಯಾಕ್ಷನ್ ಕೊಟ್ಟಾರೆ. ಆಕ್ಸಿಡೈಸಿಂಗ್ ನೇಚರ್ ಅಂತ ಕೊಟ್ಟು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಪ್ರೊವೈಡ್ಸ್ ನೇಸೆಂಟ್ ಆಕ್ಸಿಜನ್. ಹಂಗಂದ್ರೆ ಏನಂತ ಹೇಳ್ತೀನಿ ನಾನು. ಹೆನ್ಸ್ ಆ್ಯಕ್ಟ್ಸ್ ಆ್ಯಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಅಲ್ಲಿ ಎರಡು ರಿಯಾಕ್ಷನ್ ಅದಾವೆ, ಕಾನ್ಸಂಟ್ರೇಟೆಡ್ HNO3, ಡೈಲ್ಯೂಟ್ HNO3. ನಾನು ಒಂದೇದು ಬರ್ತೀನಿ, HNO3 ಗಿವ್ಸ್ NO2 ಪ್ಲಸ್ H2O ಪ್ಲಸ್ ನೇಸೆಂಟ್ ಆಕ್ಸಿಜನ್. ಬ್ಯಾಲೆನ್ಸ್ ಮಾಡಿಬಿಡೋಣಂತ. ಬ್ಯಾಲೆನ್ಸ್ ಮಾಡಿದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದು 2, ಇದು 1, ಇದು 2. ಓಕೆ, ಈ ನೈಟ್ರಿಕ್ ಆ್ಯಸಿಡ್ ಎಂಥ ನೈಟ್ರಿಕ್ ಆ್ಯಸಿಡ್? ಇದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಡೈಲ್ಯೂಟ್ ಬಗ್ಗೆ ನೋಡೋಣ ಆಮೇಲೆ. ಈ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಿಂಗೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಅಂದ್ರೆ ಸ್ಪ್ಲಿಟ್ ಆಗೋದು. ಇದ್ರಾಗ ಏನೇನು ಐತೆ ನೋಡ್ರಿ, ಇದ್ರಾಗ NO2 ಐತಿ. NO2 ಇದ್ರಾಗಿಂದ ಹೊರಗೆ ಬಂತು, ನೀರು ಇದ್ರಾಗಿಂದ ಹೊರಗೆ ಬಂತು. ಅದ್ರ ನೋಡಿ ಏನೋ ಒಂದು ಬಂತು ಇಲ್ಲೇನಿದೆ, ನೇಸೆಂಟ್ ಆಕ್ಸಿಜನ್. ನೇಸೆಂಟ್ ಆಕ್ಸಿಜನ್ ಅಂತಂದ್ರೆ ಆ್ಯಕ್ಚುಲಿ ಏನು ಅಂತಂದ್ರೆ,
ಇದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಬಟ್ ನಿಮ್ಗೊಂದು ಬೇಸಿಕ್ ಐಡಿಯಾ ಕೊಡ್ತೀನಿ ನಿಮ್ಗೆ. ಈ ನೇಸೆಂಟ್ ಆಕ್ಸಿಜನ್ ಅಂದ್ರೆ ಇಟ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್ ನ್ಯೂ ಬಾರ್ನ್ ಆಕ್ಸಿಜನ್. ಇಟ್ ಈಸ್ ರೆಫರ್ಡ್ ಟು ನ್ಯೂಲಿ ಬಾರ್ನ್ ಬೇಬಿಗೆ ಕಂಪೇರ್ ಮಾಡ್ತಾರೆ. ಅದು ಈಗ ಜಸ್ಟ್ ಹುಟ್ಟಿದ ಕೂಸಿಗೆ ನೇಸೆಂಟ್ ಆಕ್ಸಿಜನ್ನಿಗೆ ಕಂಪೇರ್ ಮಾಡ್ತಾರೆ. ಏನು ಹೆಂಗಂದ್ರೆ ಅಂತಂದ್ರೆ ಎದಕ್ಕೆ ಅದು ನ್ಯೂಲಿ ಬಾರ್ನ್ ಬೇಬಿಗೆ ಯಾಕಂದು ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಆಕ್ಸಿಜನ್ ಅಂದ್ಕೊಳ್ಳೆ ಅಟ್ಮಾಸ್ಫಿಯರ್ನೇ ಆಕ್ಸಿಜನ್ ಇರ್ತೈತಿಲ್ಲ ರೀ, ಅದು ಹೆಂಗೆ ಸಿಗುತ್ತೆ? ಇಲ್ಲ ಹಿಂಗೆ ರ್ಯಾಂಡಮ್ಲಿ ಇಫ್ ಐ ಪಿಕ್ ಆಕ್ಸಿಜನ್, ಐ ಕಾಂಟ್ ಪಿಕ್ ಲೈಕ್ ದ್ಯಾಟ್. ಇಫ್ ಐ ಪಿಕ್ ಲೈಕ್ ದಿಸ್ ಐ ವಿಲ್ ಗೆಟ್ O2, ಹೌದು ರೀ. ಇವೆಲ್ಲ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಇವೆಲ್ಲ O2, H2, N2 ಆಗಿರ್ತಾವೆ. ಸೊ ಇಲ್ಲಿ ಆಕ್ಸಿಜನ್ಗೆ ಸಿಗೋದು ನನಗೆ O2. ಈ O2 ಫಾರ್ಮ್ ಆಗ್ಬೇಕಂದ್ರೆ ಏನಂತ ಹೇಳ್ತಾರೆ ಆ್ಯಕ್ಚುಲಿ ಒಂದು ಮೆಥಡ್ ಒಳಗೆ, ಒಂದು ನೇಸೆಂಟ್ ಆಕ್ಸಿಜನ್ ಇನ್ನೊಂದು ನೇಸೆಂಟ್ ಆಕ್ಸಿಜನ್ ಸೇರಿ O2 ಆಗ್ತಾವೆ. ಅಂದರೆ ಒಂದು ನ್ಯೂಲಿ ಬಾರ್ನ್ ಆಕ್ಸಿಜನ್ ಇನ್ನೊಂದು ನ್ಯೂಲಿ ಬಾರ್ನ್ ಆಕ್ಸಿಜನ್ ಸೇರಿ ಹಿಂಗೆ O2 ಆಗ್ತಾವೆ. ಈ ಅಟ್ಮಾಸ್ಫಿಯರ್ ಒಳಗೆ ಸಿಗೋ ಆಕ್ಸಿಜನ್ ನಮ್ಗೆ ಏನು ಸಿಗ್ತೈತಲ್ಲ, ಇದು ಆಗಬೇಕು ಅಂದರೆ 2 ನೇಸೆಂಟ್ ಆಕ್ಸಿಜನ್ ಸೇರಿ ಒಂದು O2 ಆಗುತ್ತೆ. ಆ್ಯಕ್ಚುಲಿ ಆಕ್ಸಿಜನ್ ಇರೋದು ಓನ, ಇದು ಇನ್ನೊಂದು O ಬರ್ತೈತಿ. ಇವು ಅನ್ಸ್ಟೇಬಲ್ ಇರ್ತವೆ ಎರಡು. ಇದಕ್ಕೆ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗಂಗಿಲ್ಲ ಭಾಳತನ, ಸ್ವಲ್ಪ ಹೊತ್ತಷ್ಟೇ ಇರುತ್ತೆ. ಇದು ಇಂಡಿವಿಜುವಲಿ ಎಕ್ಸಿಸ್ಟ್ ಆಗಂಗಿಲ್ಲ ಅವು, ಬಿಕಾಸ್ ಅವು ಅನ್ಸ್ಟೇಬಲ್ ಇರ್ತಾವೆ, ಸಣ್ಣ ಕೂಸವು. ಈ ಸಣ್ಣ ಕೂಸು ಹುಟ್ಟಿದ ಕೂಡಲೇ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂದರೆ ಇಂಡಿವಿಜುವಲಿ ನೀರು ಅಂತಂದು, ನಿನ್ನ ಪಾಡಿಗೆ ನೀರು ಅಂತ. ಇಟ್ ರಿಕ್ವೈರ್ಸ್ ಅಟ್ಮೋಸ್ಟ್ ಕೇರ್ ಅಲ್ಲ, ಬಿಕಾಸ್ ದೇ ವಿಲ್ ಬಿ ಅನ್ಸ್ಟೇಬಲ್. ಅದಕ್ಕೆ ಒಂದು ಪಾಯಿಂಟ್ ರೆಫರ್ ಮಾಡತ್ತೀನಿ ಅಷ್ಟೇ ನಾನು. ಇದು ಅನ್ಸ್ಟೇಬಲ್ ಇರ್ತೈತಿ, ಅವು ಕ್ವಿಕ್ಲಿ ಜಾಯಿನ್ ಆಗಿ O2 ಮಾಡಿಬಿಡ್ತಾವೆ. ಇದನ್ನು ಯಾಕೆ ನಾನು ಇಲ್ಲಿ ಹೇಳ್ತೀನಿ ಅಂತ, ನೇಸೆಂಟ್ ಆಕ್ಸಿಜನ್ ಅಂದರೆ ಏನು ಅಂತ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ. ಸೊ ಒಂದು ನೇಸೆಂಟ್ ಆಕ್ಸಿಜನ್ ಇನ್ನೊಂದು ನೇಸೆಂಟ್ ಆಕ್ಸಿಜನ್ ಸೇರಿ ಆಕ್ಸಿಜನ್ ಫಾರ್ಮ್ ಮಾಡ್ತಾ ಅದು ನಮ್ಗೆ ಅಟ್ಮಾಸ್ಫಿಯರ್ಗೆ ಸಿಗ್ತೈತಿ. ದಿಸ್ ಈಸ್ ಸ್ಟೇಬಲ್, ದೀಸ್ ಆರ್ ಅನ್ಸ್ಟೇಬಲ್. ಇಂಥ ನೇಸೆಂಟ್ ಆಕ್ಸಿಜನ್ ಈ ರಿಯಾಕ್ಷನ್ ಒಳಗೆ ನಮಗೆ ಸಿಗುತ್ತೆ. ರಿಯಾಕ್ಷನ್ ಬೇಕಂದ್ರೆ ಇದನ್ನು ಬರ್ಕೋರಿ ನೀವು, ಅವಶ್ಯಕತೆ ಇಲ್ಲ, ಎಲ್ಲೂ ಕೇಳಂಗಿಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ಇಂಥ ಒಂದು ನೇಸೆಂಟ್ ಆಕ್ಸಿಜನ್ ನಮಗೆ ಇಲ್ಲಿ ರಿಯಾಕ್ಷನ್ನಾಗ ಸಿಗ್ತೈತೆ. ಎಲ್ಲೇ ನೈಟ್ರಿಕ್ ಆ್ಯಸಿಡ್ ಡಿಕಂಪೋಸ್ ಆತಲ್ಲ, ನೈಟ್ರಿಕ್ ಆ್ಯಸಿಡ್ ಡಿಕಂಪೋಸ್ ಆಗಿ ಒಂದು ನೇಸೆಂಟ್ ಆಕ್ಸಿಜನ್ ಕೊಡ್ತೈತೆ. ಆ ನೇಸೆಂಟ್ ಆಕ್ಸಿಜನ್ನು ಬಿಕಮ್ಸ್ ಅಥವಾ ಆ ನೇಸೆಂಟ್ ಆಕ್ಸಿಜನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಕ್ಸಿಡೈಸಿಂಗ್ ಅದರ್ ಕಂಪೌಂಡ್ಸ್. ಈಗ ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನಂತ ಹೇಳಿದ್ದೆ, ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಸಮಥಿಂಗ್ ವಿಚ್ ಆಕ್ಸಿಡೈಸಸ್ ಅದರ್ ಕಂಪೌಂಡ್ಸ್ ವಿಚ್ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್. ಸೊ ಇದು ನೈಟ್ರಿಕ್ ಆ್ಯಸಿಡ್ ತಂತಾನು ರಿಡಕ್ಷನ್ ಆಗಿ ಬೇರೆದನ್ನು ಆಕ್ಸಿಡೈಸ್ ಮಾಡಬೇಕು. ಆ ಬೇರೆ ಕಂಪೌಂಡನ್ನು ಆಕ್ಸಿಡೈಸ್ ಮಾಡೋಕ್ಕೆ ಈ ನೇಸೆಂಟ್ ಆಕ್ಸಿಜನ್ ನಮಗೆ ಯೂಸ್ ಆಗುತ್ತೆ. ಈಗ ನೋಡಿರಿ, ಕಾರ್ಬನ್ ಪ್ಲಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆಯ್ತು, ಸ್ವಲ್ಪ ಲಕ್ಷ ಕೊಡ್ರಿ. ಕಾರ್ಬನ್ ಪ್ಲಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆಯ್ತು ಅಂದರೆ ಈ ಕಾರ್ಬನ್ ಏನಾಯ್ತು, ಆಕ್ಸಿಡೈಸ್ ಆಯ್ತು. ಈ ಕಾರ್ಬನ್ ಆಕ್ಸಿಡೈಸ್ ಆಯ್ತಂದ್ರೆ ಹೆಂಗೆ ಹೇಳ್ತೀರಿ? ಯಾಕಂದರೆ ಮೊದಲು ಇದ್ರ ಜೋಡಿ ಆಕ್ಸಿಜನ್ ಇದ್ದಿದ್ದಿಲ್ಲ, ಎಡಿಷನ್ ಆಫ್ ಆಕ್ಸಿಜನ್ ಆಯ್ತು, ಎಡಿಷನ್ ಆಫ್ ಆಕ್ಸಿಜನ್ ಆಗಿ ಇದು ಆಕ್ಸಿಡೈಸ್ ಆಯ್ತು. ಈ ಕಾರ್ಬನ್ ಆಕ್ಸಿಡೈಸ್ ಆಗೋಕ್ಕೆ ಏನು ಯೂಸ್ ಆಯ್ತು? ಈ ಆಕ್ಸಿಜನ್ ಯೂಸ್ ಆಯ್ತು. ಹಂಗೆ ಈ ಆಕ್ಸಿಜನ್ ಎದರಿಂದ ಬಂತು? ನೇಸೆಂಟ್ ಆಕ್ಸಿಜನ್ನಿಂದ ಬಂತು. ನೇಸೆಂಟ್ ಆಕ್ಸಿಜನ್ ಎದರಿಂದ ಬಂತು? HNO3 ಬಂತು. ಸೊ ಈ HNO3 ಇಂದ ಈ ಆಕ್ಸಿಜನ್ ಬಂತು ಅಂತ ಅನ್ಬೋದು. In this case, this nitric acid is giving oxygen, which in turn is oxidizing other compounds or other elements. ಈ ನೈಟ್ರಿಕ್ ಆ್ಯಸಿಡಿಂದ ಬಂದಿರೋ ನೇಸೆಂಟ್ ಆಕ್ಸಿಜನ್ನಿಂದ ಆಕ್ಸಿಜನ್, ಈ ಆಕ್ಸಿಜನ್ ಈಸ್ ಹೆಲ್ಪಿಂಗ್ ದೀಸ್ ಕಂಪೌಂಡ್ಸ್ ಟು ಗೆಟ್ ಆಕ್ಸಿಡೈಸ್ಡ್. ದೇರ್ ಫೋರ್ ಇದು ಆಕ್ಸಿಡೈಸಿಂಗ್ ಏಜೆಂಟ್. ಇದು ಯಾಕೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ, ಇಲ್ಲಿ ಬಂದಿರೋ ಆಕ್ಸಿಜನ್ ಈಸ್ ಡ್ಯೂ ಟು ನೇಸೆಂಟ್ ಆಕ್ಸಿಜನ್. ದಿಸ್ ನೇಸೆಂಟ್ ಆಕ್ಸಿಜನ್ ಎಲ್ಲಿಂದ ಬಂತು? ನೈಟ್ರಿಕ್ ಆ್ಯಸಿಡಿಂದನೇ ಬಂತು. ಸೊ ಈ ಆಕ್ಸಿಜನ್ ಈಸ್ ಆಕ್ಸಿಡೈಸಿಂಗ್ ದೀಸ್ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಆಕ್ಸಿಡೈಸ್ ಮಾಡೋಕ್ಕೆ, ಈ ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸನ್ನು ಆಕ್ಸಿಡೈಸ್ ಮಾಡೋಕ್ಕೆ ಈ ಆಕ್ಸಿಜನ್ ಹೆಲ್ಪ್ ಮಾಡತೈತಿ. ಈ ಆಕ್ಸಿಜನ್ ಎಲ್ಲಿಂದ ಬಂತು? ನೈಟ್ರಿಕ್ ಆ್ಯಸಿಡಿಂದ ಬಂತು. ಸೊ ನೈಟ್ರಿಕ್ ಆ್ಯಸಿಡ್ ಈಸ್ ಅ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಐ ಹೋಪ್ ಇಟ್ ಈಸ್ ವಿಸಿಬಲ್. Therefore nitric acid is a very strong ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಿಮ್ಗೆ ಇಷ್ಟೀಗ ಅರ್ಥ ಆಯ್ತು. ಅಲ್ಲ ಡೈಲ್ಯೂಟ್ HNO3 ರಿಯಾಕ್ಷನ್ ಬೇರೆ ಐತೆ, ಅದನ್ನು ನಾವು ಆಮೇಲೆ ನೋಡೋಣ ಅಂತ. ಈ ಕಾನ್ಸಂಟ್ರೇಟೆಡ್ HNO3 ರಿಯಾಕ್ಷನ್ ಇಲ್ಲಿ ಬರ್ದೀನಿ. ಈ ನೇಸೆಂಟ್ ಆಕ್ಸಿಜನ್ ಕೊಡ್ತೈತಿ. ಈ ನೇಸೆಂಟ್ ಆಕ್ಸಿಜನ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ನೈಟ್ರಿಕ್ ಆ್ಯಸಿಡ್ ಬಿಕಮಿಂಗ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೌ ವಿಲ್ ಗೋ ಇನ್ ಟು ದ reactions where we will show that nitric acid is an oxidizing agent.
ನೈಟ್ರಿಕ್ ಆಸಿಡ್ ಹೆಂಗೆ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅದು ನೈಟ್ರಿಕ್ ಆ್ಯಸಿಡ್ ಹೆಂಗೆ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಡಿಸ್ಕಸ್ ಮಾಡಿದ್ವಿ. ಈಗ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬೇರೆ ಬೇರೆ ಎಲಿಮೆಂಟ್ಸನ್ನು ಆಕ್ಸಿಡೈಸ್ ಮಾಡೋದನ್ನು ನೋಡೋಣ ಅಂತ. ನಾವು ವಿ ಡಿಸ್ಕಸ್ಡ್ ವೈ ಇಟ್ ಈಸ್ ಆ್ಯಂಡ್ ಹೌ ಇಟ್ ಈಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್. ನಾವು ವಿಲ್ ಸಿ ಆ್ಯಕ್ಚುಯಲ್ ರಿಯಾಕ್ಷನ್ಸ್ ವೇರ್ ಇಟ್ ಆ್ಯಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಿ ಆ್ಯಕ್ಚುಯಲ್ ರಿಯಾಕ್ಷನ್ಸ್ ಮಾಡೋದನ್ನು ನೋಡೋಣ ಅಂತ. ರಿಯಾಕ್ಷನ್ ವಿತ್ ನಾನ್ ಮೆಟಲ್ಸ್ ಅಂದ್ಕೊಟ್ಟಾರಲ್ಲ. ನೈಟ್ರಿಕ್ ಆ್ಯಸಿಡ್ ಆಕ್ಸಿಡೈಸಸ್ ನಾನ್ ಮೆಟಲ್ಸ್ ಸಚ್ ಆಸ್ ಸಲ್ಫರ್, ಕಾರ್ಬನ್, phosphorus and iodine to their highest oxy acids. First, sulfur is oxidized to sulfuric acid. Sulfur is oxidized to sulfuric acid by nitric acid. sulfur ಇದ್ದು sulfuric acid ಆಯಿತು. ಎದರಿಂದ ಆಯಿತು? ನೈಟ್ರಿಕ್ ಆ್ಯಸಿಡ್ಲೇ ಆಯಿತು. ಸೊ ನೈಟ್ರಿಕ್ ಆ್ಯಸಿಡ್ ಈಸ್ ಅವರ್ ಆಕ್ಸಿಡೈಸಿಂಗ್ ಏಜೆಂಟ್. ಹೆಂಗೆ ಆತ ರಿಯಾಕ್ಷನ್ ಬರಿತೀನಿ, ದೊಡ್ಡ ರಿಯಾಕ್ಷನ್ ಇದೆ ಅಲ್ಲ, ದೊಡ್ಡದಂದ್ರೆ ನಂಬರ್ಸ್ ದೊಡ್ಡದು. S8 ಅಂದರೆ ಸಲ್ಫರ್. ಈಗ ಹೆಂಗೆ ಆಕ್ಸಿಜನ್ ಅಂದ್ಕೊಂಡು O2 ಇರುತ್ತಲ್ಲ, ಸಲ್ಫರ್ ಅಂದ್ರೆ S8 ಫಾರ್ಮ್ನಾಗ ಇರುತ್ತೆ. ಫಾಸ್ಫರಸ್ ಅಂದರೆ P4 ಫಾರ್ಮ್ನಾಗ ಇರುತ್ತೆ. ಓಕೆ, S8 ಪ್ಲಸ್ 48HNO3 gives 8H2SO4 plus 48NO2 plus 16H2O. Sulfur is oxidized to sulfuric acid by nitric acid. Nitric acid is our ಆಕ್ಸಿಡೈಸಿಂಗ್ ಏಜೆಂಟ್. ಈ ಬ್ಲೂ ಕಲರ್ಲೆ ಬರೆದಿದ್ದು ಕಾಣುತ್ತೋ ಇಲ್ಲ? ಇದ್ರ ಮೇಲೆ ಲೈಟ್ ಬಿದ್ದೈತಿ, ಬಟ್ ಇದು 48HNO3. 48HNO3. ಈಗ ನೀವು ಅನಿಸ್ತಿರ್ಬೋದು, ಏನಿದು ಹುಚ್ಚರಂಗೆ ರಿಯಾಕ್ಷನ್ಸು, 48 ಇದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡೋದು ನಾವು? ಈ ಡೈರೆಕ್ಟ್ ಬರೆದ್ಬಿಟ್ಟಿಲ್ಲ ನೋಡಿ. ನಾವು ಎಕ್ಸಾಮ್ನಾಗ ಬಂದ್ರಿದ್ದು ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ನೆನ್ಪಿಟ್ಕೊಳ್ಳೋದು? ಓಕೆ, ನಾವು ಬ್ಯಾಲೆನ್ಸ್ ಮಾಡೋಕೆ ಒಲ್ಲೆಪ್ಪ, ಡೈರೆಕ್ಟ್ಲಿ ನೆನ್ಪಿಟ್ಕೊಂಡ್ಬಿಡ್ತೀನಿ, ಹೆಂಗೆ ನೆನ್ಪಿಟ್ಕೋಬೇಕು ಇಷ್ಟು ದೊಡ್ಡದು? ಸೊ ಇಲ್ಲೇ ಡೈರೆಕ್ಟ್ ನಾವು ಈ ರಿಯಾಕ್ಷನ್ ಬರೀಬಹುದು. ಬಟ್ ನಿಮಗೆ ಇಲ್ಲೇ ಈ ರಿಯಾಕ್ಷನನ್ನು ಸ್ಟೆಪ್ ವೈಸ್ ಒಂದು 2-3 ಸ್ಟೆಪ್ನಾಗ ಆ್ಯಕ್ಚುಲಿ ಅದು ಹೆಂಗಾಗುತ್ತೆ ಅಂತ ಬ್ರೇಕ್ ಡೌನ್ ಮಾಡಿ ನಿಮಗೆ ಬರೆದು ತೋರಿಸ್ತೀನಿ. ಇಲ್ಲೇ ಇದು ನಿಮಗೆ ಗೊತ್ತಾಗ್ಬಿಡುತ್ತಂದ್ರೆ ಇದನ್ನು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆಯೂ ಇಲ್ಲ, ತಾನ ಬರ್ತೈತಿ. ಈ ರಿಯಾಕ್ಷನನ್ನು ನಾನು ನಿಮಗೆ 2-3 ಸ್ಟೆಪ್ ಒಳಗೆ ಬರೆದು ತೋರಿಸ್ತೀನಿ. ಆ್ಯಕ್ಚುಲಿ ಅದು ಹೆಂಗಾಗುತ್ತೆ, ಆ್ಯಕ್ಚುಲಿ ಹೆಂಗಿಲ್ಲ ನೈಟ್ರಿಕ್ ಆ್ಯಸಿಡ್ಡು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ರೋಲನ್ನು ಪ್ಲೇ ಮಾಡುತ್ತಾ ಅನ್ನೋದು ನಾನು ನಿಮಗೆ 2-3 ಸ್ಟೆಪ್ನಾಗ ಡೀಟೇಲಾಗಿ ಹೇಳ್ತೀನಿ. ಆವಾಗ ಈ ರಿಯಾಕ್ಷನ್ ತಾನ ಬರ್ತೈತಿ. ಇವು ನೀವು ನೆನ್ಪಿಡೋ ಅವಶ್ಯಕತೆ ಏನೂ ಇಲ್ಲ, ಇಷ್ಟು ದೊಡ್ಡ ನಂಬರ್ ನೋಡಿ ಹೆದರೋ ಅವಶ್ಯಕತೆಯೂ ಇಲ್ಲ. ಐ ಶೋ ಯು ಹೌ ಇಟ್ ಹ್ಯಾಪನ್ಸ್. ಸೊ ಫಸ್ಟ್ ಅದನ್ನು ಬರೆಯೋಣ ಅಂತ. ಕಾನ್ಸಂಟ್ರೇಟೆಡ್ HNO3 ಹೆಂಗೆ ಡಿಕಂಪೋಸ್ ಆಗುತ್ತೆ ಆಗಲೇ ಬರ್ತಿದ್ವಲ್ಲ. HNO3 ಇದನ್ನು ನಾನು ಸ್ವಲ್ಪ ರಬ್ ಮಾಡಿಬಿಡ್ತೀನಿ, ಇದು ನಿಮ್ಗೆ ನೆನಪಿರಲಿ. ಅಲ್ಲಿ ನೋಟ್ಸ್ನಾಗಂತೂ ಇದೈತಿ. ಈ ರಿಯಾಕ್ಷನ್ ಹೆಂಗೆ ಬಂತು ಅಂತ ಡಿಸ್ಕಸ್ ಮಾಡ್ಕೊಂತೀವಿ ನಾವೀಗ. ಓಕೆ, ಇಲ್ಲಿ ಬರೀತೀನಿ. HNO3 gives NO2 plus H2O plus nascent oxygen. This was a reaction. HNO3 ಡಿಕಂಪೋಸ್ ಆಗೋದು ಅಂತ ಬರ್ದಿದ್ನಲ್ಲ ನಾನು. ಇಲ್ಲಿ 2 ಇದನ್ನ ನೆನ್ಪಿಡ್ಬೇಕು ನೀವು. ಇದು ಸರಳ ಐತಿ. ಇಲ್ಲಿ 2 ಇದು ಡಿಕಂಪೋಸ್ ಆಗುತ್ತೆ ಅಂತ ಆಗಲೇ ಡಿಸ್ಕಸ್ ಮಾಡಿದ್ವಿ. ನೇಸೆಂಟ್ ಆಕ್ಸಿಜನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಸ್ಟೆಪ್ ಇದನ್ನು ಬರೀರಿ. ಬರಿತೀರಿ. ನೆಕ್ಸ್ಟ್ ಏನು ಬರೀರಿ ಅಂದ್ರೆ, ಏನು ಮಾಡತ್ತೀವಪ್ಪ ನಾವು ಇಲ್ಲೇ ಸಲ್ಫರನ್ನು S8 ಇದ್ದಿದ್ದು ಏನಾಗತೈತಿ, S8 ಇದ್ದಿದ್ದು ಏನಾಗತೈತಿ, H2SO4 ಆಗತೈತಿ. ಕರೆಕ್ಟಾ? H2SO4 ಆಗತೈತಿ. ಈಗ ನೋಡ್ರಿ, ಸಲ್ಫರ್ ಇದ್ದಿದ್ದು H2SO4ಗೆ ಆಕ್ಸಿಡೈಸ್ ಆಗ್ಬೇಕಂದ್ರೆ ಆಬ್ವಿಯಸ್ಲಿ ಆಕ್ಸಿಜನ್ ಅಂತೂ ಬೇಕು. ಆಕ್ಸಿಜನ್ ಎಲ್ಲಿಂದ ಬಂತು? ಈ ನೈಟ್ರಿಕ್ ಆ್ಯಸಿಡ್ಡಿಂದ ಬಂದಿರೋ ನೇಸೆಂಟ್ ಆಕ್ಸಿಜನ್ನು ಇಲ್ಲಿ ಫರ್ದರ್ ರಿಯಾಕ್ಟ್ ಆಗುತ್ತೆ. ನಾಗಲೇ ಹೇಳಿದ್ದೆ, ಈ ನೈಟ್ರಿಕ್ ಆ್ಯಸಿಡ್ಡಿಂದ ಬರೋ ನೇಸೆಂಟ್ ಆಕ್ಸಿಜನ್ನ ಅದರಿಂದ ಅದು ಆಕ್ಸಿಜನ್ ಆಗಿ ಫರ್ದರ್ ಕಾರ್ಬನ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡನ್ನು ಆಗಿ, ಸಲ್ಫರ್ ಇದ್ದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ, ಫಾಸ್ಫರಸ್ ಇದನ್ನು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತೈತಿ ಅಂತ ಹೇಳಿದ್ದೆ. ಆಗಲೇ ಒಂದು ಎಕ್ಸಾಂಪಲ್ ತೋಡಿದ್ನಲ್ರಿ.
ಕಾರ್ಬನ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡಿಗೆ ಆಕ್ಸಿಡೈಸ್ ಆಗಬೇಕಂದ್ರೆ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಎಲ್ಲಿಂದ ಬಂತು? ಈ ನೇಸೆಂಟ್ ಆಕ್ಸಿಜನ್ನಿಂದ ಬಂತು. ಸೊ ನಾವು ಇಲ್ಲಿ ಏನು ಮಾಡ್ತೀವಿ? ಸರಳ ಸಲ್ಫರ್ S8 ಬರಿತೀವಿ, ಪ್ಲಸ್ ಅಲ್ಲಿ ಬಂದಿದ್ದನ್ನು ಬರಿಬೇಕು ಆಕ್ಸಿಜನ್ ಪ್ಲಸ್ ವಾಟರ್. ಪ್ಲಸ್ ವಾಟರ್ ಯಾಕೆ ಮಾಡಿದೆ ನಾನು ಅಂದ್ರೆ, ನೀವು ಇಲ್ಲಿ ನೋಡಿರಿ H2SO4 ಬರ್ಬೇಕು. ಈಗ ನೋಡಿರಿ ಇದನ್ನು ಬಿಟ್ಬಿಡ್ರಿ, ಇದನ್ನು ಬಿಟ್ಟು ತೆಗೆದುಬಿಡ್ರಿ ತಲೆಯಾಗಿಂದ. ಈಗ ಸಲ್ಫರ್ ಇದ್ದಿದ್ದು H2SO4 ಆಗ್ಬೇಕಂದ್ರೆ ಏನೇನು ಬೇಕು? ಆಕ್ಸಿಜನ್ ಬೇಕು. ಸೊ ನೇಸೆಂಟ್ ಆಕ್ಸಿಜನ್ ಅಂತೂ ಬರ್ತೀನಿ. ಮತ್ತು ಹೈಡ್ರೋಜನ್ ಬೇಕು. ಸೊ ಹೈಡ್ರೋಜನ್ ಎಲ್ಲಿಂದ ಸಿಗ್ತೈತಿ? ನೀರಿನ ಸೋರ್ಸಿಂದ ಸಿಗ್ತೈತಿ. ಸೊ ನೀರು ನೇಸೆಂಟ್ ಆಕ್ಸಿಜನ್ ಬರುತ್ತೆ. ಅಥವಾ ಅಗದಿ ಸರಳ ನಿಮ್ಮ ನೆನಪಿಡ್ಬೇಕಂದ್ರೆ S8 H2SO4 ಅಂತೂ ಬರೀತೀರಿ, ಬಿಕಾಸ್ ಇದು ರಿಯಾಕ್ಟೆಂಟ್, ಇದು ನಮ್ಮ ಪ್ರಾಡಕ್ಟ್. ಇಲ್ಲೇನು ಬರೀಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಗತ್ತಿದ್ರೆ, ಇಲ್ಲೇನು ಬಂದಿರ್ತಾವಲ್ಲ ಬೈ ಪ್ರಾಡಕ್ಟ್ ಏನು ಬಂದಿರ್ತಾವಲ್ಲ ಅದನ್ನು ಇಲ್ಲಿ ತೊಗೊಂಡು ಬರೀರಿ, ಇದನ್ನು ಇಲ್ಲಿ ತೊಗೊಂಡು ಬರೀರಿ. ಹಿಂಗಾರ ನೆನ್ಪಿಡ್ರಿ. ಅಥವಾ ಲಾಜಿಕಲಿ ಹೇಳೋದಾದ್ರೆ S8 ಇದ್ದಿದ್ದು H2SO4ಗೆ ಆಕ್ಸಿಡೈಸ್ ಆಗ್ಬೇಕಂದ್ರೆ ಡೆಫಿನೆಟ್ಲಿ ನೇಸೆಂಟ್ ಆಕ್ಸಿಜನ್ ಅಂತೂ ಬೇಕು. ಇಲ್ಲೇನು ನೇಸೆಂಟ್ ಆಕ್ಸಿಜನ್ ಬಂದಿತ್ತಲ್ಲ, ನೈಟ್ರಿಕ್ ಆ್ಯಸಿಡ್ ಡಿಕಂಪೋಸ್ ಆಗಿ ನೇಸೆಂಟ್ ಆಕ್ಸಿಜನ್ ಏನು ಬಂದಿತ್ತಲ್ಲ ಅದಂತೂ ಇಲ್ಲಿ ಯೂಸ್ ಆಗೇ ಆಗುತ್ತಾ? ಅದಕ್ಕೆ ಇದನ್ನೇ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಯಾಕೆ ಆಕ್ಸಿಡೈಸಿಂಗ್ ಏಜೆಂಟ್? ಇದು ಕೊಟ್ಟಿರೋ ನೇಸೆಂಟ್ ಆಕ್ಸಿಜನ್ ಇಂದನ ಇದು ಆಕ್ಸಿಡೈಸ್ ಆಗುತ್ತದೆ. ಸೊ ಆಬ್ವಿಯಸ್ಲಿ ನೇಸೆಂಟ್ ಆಕ್ಸಿಜನ್ ಅಂತೂ ಬರಬೇಕು. ಸೊ ಅದಂತೂ ಗೊತ್ತಾಗುತ್ತೆ. ನೀರು ಯಾಕೆ ಬರಬೇಕಂದ್ರೆ ಇಲ್ಲಿ ಹೈಡ್ರೋಜನ್ ಐತಿ. ಇದ್ರಾಗ ಹೈಡ್ರೋಜನ್ ಐತೆ ಅಂದ್ರೆ ನಾವು ನೀರಿನಾಗಿಂದ ಹೈಡ್ರೋಜನ್ ತೊಗೊಳಕತ್ತೀವಿ. ಸೊ ಇಷ್ಟಂತೂ ಬರೀತೀವಿ. ಐ ಚೆಕ್ ಇಫ್ ಇಟ್ ಇಸ್ ವಿಸಿಬಲ್. ಓಕೆ. ಓಕೆ, ಈಗ ಎರಡು ರಿಯಾಕ್ಷನ್ ಬರೀಬೇಕು ನೀವು. ಇದನ್ನು ಯಾಕೆ ಹೇಳ್ಕೊಂತ ಹೊಂಟೀನಿ ಅಂದ್ರೆ ಅಲ್ಲಿ ದೊಡ್ಡದಿತ್ತಲ್ಲ S8 + 48 HNO3 ಅವೆಲ್ಲ ಹೆಂಗೆ ಬಂದವು ಅಂತ ತೋರ್ಸಕ್ಕೆ ನಿಮಗೆ ಮಾಡತ್ತೀನಿ ಇದನ್ನು. ಸೊ ಫಸ್ಟ್ ರಿಯಾಕ್ಷನ್ ಏನು ಬರೀತೀರಿ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹೆಂಗೆ ಡಿಕಂಪೋಸ್ ಆಗುತ್ತೆ? 2NO2 + H2O + ನೇಸೆಂಟ್ ಆಕ್ಸಿಜನ್, ಇದನ್ನಂತೂ ಬರೀಬೇಕು. ಸೆಕೆಂಡ್ ಇದನ್ನು ಹೇಳಿದೆ ಈಗ ಹೆಂಗೆ ಬರೀಬೇಕಂತ. ಈಗ ನೋಡಿರಿ, ಸೆಕೆಂಡ್ ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡಿರಿ. ಇಲ್ಲಿ 8 ಸಲ್ಫರ್ ಅದಾವೆ, ಇಲ್ಲಿ 1 ಸಲ್ಫರ್ ಐತೆ. ಸೊ 8. ಸೊ ಸಲ್ಫರ್ ಬ್ಯಾಲೆನ್ಸ್ ಆಯ್ತು. ಇದು ಫಸ್ಟ್ ಸ್ಟೆಪ್ ಅನ್ಕೋಬೇಕು, ಇದು ಸೆಕೆಂಡ್ ಸ್ಟೆಪ್ ಅನ್ಕೋಬೇಕು. ಸೆಕೆಂಡ್ ಸ್ಟೆಪ್ಪನ್ನು ಬ್ಯಾಲೆನ್ಸ್ ಮಾಡೋಣ ಅಂತ. ಸಲ್ಫರ್ 8, ಇಲ್ಲಿ ಸಲ್ಫರ್ 8. 8 2s 16 ಹೈಡ್ರೋಜನ್, ಇಲ್ಲಿನೂ 16 ಹೈಡ್ರೋಜನ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ನೋಡಿರಿ, 8 4s 32. ಇಲ್ಲಿ ಎಷ್ಟು ಅದಾವೆ? ಇಲ್ಲಿ 8 ಅದಾವೆ ಬರೀ. ಇನ್ನು ಎಷ್ಟು ಬೇಕು? ನಾನು 24 ಬೇಕು. ಕರೆಕ್ಟಾ? 8 4s ಎಷ್ಟು? 16 + 6 32 ಆಕ್ಸಿಜನ್. ಸೊ ಇಲ್ಲಿ ಆಲ್ರೆಡಿ ಎಷ್ಟಿದ್ವು? 8 ಇದ್ವು. ಇನ್ನು ಎಷ್ಟು ಬೇಕು? ಇನ್ನು 24 ಬೇಕು. ಇನ್ನು 24 ಬೇಕಂದ್ರೆ ಇಲ್ಲಿ 24. ಈಗ ಸೆಕೆಂಡ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಯ್ತು. ಈಗ ಏನು ಮಾಡ್ತೀನಿ? ಫಸ್ಟ್ ರಿಯಾಕ್ಷನ್ ಮತ್ತು ಸೆಕೆಂಡ್ ರಿಯಾಕ್ಷನ್ ಆ್ಯಡ್ ಮಾಡ್ತೀನಿ. ಲಕ್ಷ ಕೊಡ್ರಿ. ಇದನ್ನು ನಾವು ಥರ್ಮೋಡೈನಮಿಕ್ಸ್ ಒಳಗೆ ಮಾಡಿದ್ವಿ ಫಸ್ಟ್ ಇಯರ್ ಒಳಗೆ. ಇದನ್ನು ಆ್ಯಡ್ ಮಾಡಬೇಕು ಅಂದರೆ ಏನಾರು ಕ್ಯಾನ್ಸಲ್ ಆಗೋದಿದ್ರೆ ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಏನು ಕಾಮನ್ ಐತಿ? ಇಲ್ಲಿ ರಿಯಾಕ್ಟೆಂಟ್ ಅಲ್ಲಿ ಪ್ರಾಡಕ್ಟ್ ಏನಾರ ಕ್ಯಾನ್ಸಲ್ ಆಗ್ತಾವೆ, ಹಿಂಗೆ. ಅಥವಾ ಇಲ್ಲಿ ರಿಯಾಕ್ಟೆಂಟ್ ಇಲ್ಲಿ ಪ್ರಾಡಕ್ಟ್ ಏನಾರ ಕ್ಯಾನ್ಸಲ್ ಆಗ್ತಾವೆ. ಸೊ ಇದೇನಾರ ಕ್ಯಾನ್ಸಲ್ ಆಗುತ್ತಾನೆ? ಇಲ್ಲ. ಇಲ್ಲಿ ನೋಡಿರಿ, ನೇಸೆಂಟ್ ಆಕ್ಸಿಜನ್ ಸೇಮ್ ಐತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಈಕ್ವಲ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋಣ. ಅಲ್ಲಿ ಬರೀ ಒಂದು ನೇಸೆಂಟ್ ಆಕ್ಸಿಜನ್ ಐತಿ. ಇಲ್ಲಿ ಎಷ್ಟು ಅದಾವೆ? 24 ಅದಾವೆ. ಸೊ ನಾನು ಏನು ಮಾಡ್ತೀನಿ? ಅಲ್ಲಿ ಮಲ್ಟಿಪ್ಲೈ ದ ಫಸ್ಟ್ ಈಕ್ವೇಷನ್ ಬೈ 24. ಸೊ ಇದಕ್ಕೆ ಮಲ್ಟಿಪ್ಲೈ 24 ಮಾಡತ್ತೀನಿ. ಇಲ್ಲಿ 24 ನೇಸೆಂಟ್ ಆಕ್ಸಿಜನ್ ಅದು, ಅಲ್ಲಿ ಒಂದೇ ಐತಿ. ಸೊ ಅಲ್ಲೂ 24 ಆದರೆ 24 ಕ್ಯಾನ್ಸಲ್ ಮಾಡ್ಬೋದು ಅಂತ. ಸೊ 24 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತೀನಿ ನೋಡಿರಿ. 24 × 2 ಎಷ್ಟು? 24 × 2 48 HNO3 gives 24 2s 48 NO2 plus 24 H2O plus 24 ನೇಸೆಂಟ್ ಆಕ್ಸಿಜನ್. ಏನು ಮಾಡಿದೆ ನಾನು? ಫಸ್ಟ್ ಸ್ಟೆಪ್ಪನ್ನು 24 ಮಲ್ಟಿಪ್ಲೈ ಮಾಡಿದೆ. 24 ಮಲ್ಟಿಪ್ಲೈ ಮಾಡಿದೆ ಅಂದರೆ ಈ ನೇಸೆಂಟ್ ಆಕ್ಸಿಜನ್ ಆ ನೇಸೆಂಟ್ ಆಕ್ಸಿಜನ್ ಕ್ಯಾನ್ಸಲ್ ಮಾಡಿದೆ ನಾನು ಅಷ್ಟೇ. ಸೊ ಈ ಫಸ್ಟ್ ಸ್ಟೆಪ್ ಇಲ್ಲಿ ಬರ್ತೀನಿ. ಈಗ ಫಸ್ಟ್ ಸ್ಟೆಪ್ಪನ್ನು ಆ ನಂಬರ್ಲೆ 24 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀನಿ. ಸೊ ಇದನ್ನು ನೋಡಿರಿ, ಏನೇನು ಕ್ಯಾನ್ಸಲ್ ಆಗ್ತಾವೆ ನೋಡಿರಿ. 24 ನೇಸೆಂಟ್ ಆಕ್ಸಿಜನ್
24 ನೇಸೆಂಟ್ ಆಕ್ಸಿಜನ್ ಕ್ಯಾನ್ಸಲ್. ಇಲ್ಲಿ ರಿಯಾಕ್ಟೆಂಟ್ ಅಲ್ಲೇ ಪ್ರಾಡಕ್ಟ್ ಏನೇನು ಕ್ಯಾನ್ಸಲ್ ಆಗ್ತಾವೆ ಮಾಡಿದೆ. ಇಲ್ಲಿ 8H2O, ಇದ್ರಾಗಿಂದ 8H2O ತೆಗೆದ್ರೆ ಎಷ್ಟು ಉಳಿತಿದ್ದು? 24 8 ಹೋದರೆ ಎಷ್ಟು ಹೋಗ್ತದೆ? 16. ಮತ್ತೇನಾರು ಕ್ಯಾನ್ಸಲ್ ಆಗ್ತಾವನು? ಇಲ್ಲ. ಹಾಗೆ ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿ ಇಲ್ಲಿ ಬರೀತೀನಿ ಈಗ. S8 ಪ್ಲಸ್ 48HNO3 48HNO3 ಮತ್ತೇನಾದ್ರು ರಿಯಾಕ್ಟೆಂಟ್ ಸೈಡ್ ಇದು ಕ್ಯಾನ್ಸಲ್ ಆಗೈತಿ, ಇದು ಕ್ಯಾನ್ಸಲ್ ಆಗೈತಿ. ಸೊ ಏನಿಲ್ಲ. ಈ ಕಡೆ ನೋಡಿರಿ 8H2SO4 ಪ್ಲಸ್ 48NO2 ಪ್ಲಸ್ 16H2O ಪ್ಲಸ್ 16H2O. ದಿಸ್ ಈಸ್ ದ ರಿಯಾಕ್ಷನ್. ಈಗ ನೋಡಿರಿ ಅಲ್ಲಿದ್ದಿದ್ದು ಹೆಂಗೈತಿ? S8 ಪ್ಲಸ್ 48HNO3 ಯೂಸ್ 8H2SO4 ಪ್ಲಸ್ 48NO2 ಪ್ಲಸ್ 16H2O. ಎಕ್ಸಾಕ್ಟ್ಲಿ ಅಲ್ಲಿದ್ದಂಗೆ ಬಂತಿಲ್ಲ. ಸೊ ಒಮ್ಗಿದೊಮ್ಗಲೇ ಇದನ್ನು ನೆನ್ಪಿಡ್ರಿ ಅಂದ್ರೆ ಡಿಫಿಕಲ್ಟ್ ಆಗ್ತೈತಿ, ಆಗಂಗೂ ಇಲ್ಲ, ಅಂಥವು ಭಾಳ ಬರ್ತಾವೆ ಮುಂದೆ. ಸೊ ಏನು ಮಾಡಬೇಕು? ಫಸ್ಟ್ ಅದು ಡಿಕಂಪೋಸ್ ಆಗೋದು ತೋರಿಸ್ಬೇಕು, ಆಮೇಲೆ ಈ ರಿಯಾಕ್ಷನ್ ಹೆಂಗೆ ಬರೀಬೇಕು ತೋರಿಸಿದೆ ನಾನು. ಸೊ ಅದನ್ನು ಈಕ್ವಲ್ ಮಾಡ್ಕೊಳಕ್ಕೆ ಈ ನೇಸೆಂಟ್ ಆಕ್ಸಿಜನ್ ಆ ನೇಸೆಂಟ್ ಆಕ್ಸಿಜನ್ ಫಸ್ಟ್ ಸ್ಟೆಪ್ನಾಗಿಂದ ಸೆಕೆಂಡ್ ಸ್ಟೆಪ್ನಾಗಿಂದ ನೇಸೆಂಟ್ ಆಕ್ಸಿಜನ್ ಈಕ್ವಲ್ ಮಾಡ್ಕೊಳಕ್ಕೆ ಮಲ್ಟಿಪ್ಲೈಡ್ ಫಸ್ಟ್ ರಿಯಾಕ್ಷನ್ ಬೈ 24 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರದೆ ಇವನ್ನೆರಡು ಆ್ಯಡ್ ಮಾಡಿದೆ. ಏನೇನು ಕ್ಯಾನ್ಸಲ್ ಅದು ಇದು ಬಂತು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇದು ಸಲ್ಫರ್ದಾತು. ಮತ್ತು ಅಲ್ಲಿ ಏನೈತಿ? ಕಾರ್ಬನ್ ಐತಿ, ಫಾಸ್ಫರಸ್ ಐತಿ, ಅಯೋಡಿನ್ ಐತಿ. ನಾನು ಫಾಸ್ಫರಸ್ದು ಬರಿತೀನಿ ಈಗ. ಇದೇ ಟೈಪ್ ಫಾಸ್ಫರಸ್ದು ಬರೋದು ತೋರಿಸ್ತೀನಿ. ಕಾರ್ಬನ್ನದ್ದು ಅಯೋಡಿನದ್ದು ನೀವು ಬರೀರಿ. ಈಗ ಇದನ್ನು ಪಾಸ್ ಮಾಡಿರಿ, ಬರ್ಕೋರಿ. ಐ ಹೋಪ್ ಇಟ್ ಈಸ್ ವಿಸಿಬಲ್ ಕ್ಲಿಯರ್ಲಿ. ಎಸ್, ಇದನ್ನು ನೀವು ಪಾಸ್ ಮಾಡಿರಿ, ಬರ್ಕೋರಿ. ಕರೆಕ್ಟಾಗಿ ಅರ್ಥ ಮಾಡಿಸೀನಿ. ಇನ್ನೊಮ್ಮೆ ಬೇಕಾದ್ರೆ ಇನ್ನೊಮ್ಮೆ ರೀಪ್ಲೇ ಮಾಡಿ ನೋಡಿರಿ. ನಾನು ಫಾಸ್ಫರಸ್ದು ಬರಿತೀನಿ, ಕಾರ್ಬನ್ನದ್ದು ಅಯೋಡಿನದ್ದು ನೀವು ಇದೇ ಟೈಪ್ ಬರೀರಿ. ನಾನು ಫಾಸ್ಫರಸ್ದೊಂದು ಬರಿತೀನಿ ಈಗ. ಓಕೆ, ಪಾಸ್ ಮಾಡಿ ಇದನ್ನು ಬರ್ಕೋರಿ. ಓಕೆ, ಫಾಸ್ಫರಸಲ್ಲಿ ಏನು ರಿಯಾಕ್ಷನ್ ಕೊಟ್ಟಾರೆ? ಡೈರೆಕ್ಟ್ ಕೊಟ್ಬಿಟ್ರೆ ಅವರು P4 ಕೊಟ್ಟಾರೆ ನೋಡಿರಿ, ಪೇಜ್ ನಂಬರ್ 42 ಒಳಗೆ ಲಾಸ್ಟಿಗೆ. P4 ಪ್ಲಸ್ 20HNO3 ಯೂಸ್ 4H3PO4 ಪ್ಲಸ್ 20NO2 ಪ್ಲಸ್ 4H2O. ಇದು ಬರುತ್ತಿಲ್ಲ ನೋಡೋಣ ಅಂತ. ಫಸ್ಟ್ ಸ್ಟೆಪ್ ಅಂತೂ ಸೇಮ್. ಫಸ್ಟ್ ಸ್ಟೆಪ್ ಇದೆ ಸೇಮ್, ಡಿಕಂಪೋಸ್ ಆಗೋದನ್ನು ಬರೀಬೇಕು. ಅದು ಆಲ್ರೆಡಿ ಬರ್ದಿಟ್ಟಿನಿ. ಸೊ ಫಸ್ಟ್ ಸ್ಟೆಪ್ ಆಗಲೇ ರಿಯಾಕ್ಷನಿಗೂ ಈ ರಿಯಾಕ್ಷನಿಗೂ ಫಸ್ಟ್ ಸ್ಟೆಪ್ ವಿಲ್ ಬಿ ಸೇಮ್. ಸೆಕೆಂಡ್ ಸ್ಟೆಪ್ ಫಾಸ್ಫರಸ್ P4 ಇದೇನಾಗಬೇಕು? H3PO4. ನೀವು ಏನಿದ್ದು ಏನಾಗಬೇಕು ಗೊತ್ತಿದ್ರೆ ಸಾಕು. ಫಾಸ್ಫರಸ್ P4 ಇದ್ದಿದ್ದು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಅಂತ ಕರಿತೀವಿ ನಾವು. ಇದು ಮುಂದೆ ಬರುತ್ತೆ ಹೇಳ್ತೀನಿ. H3PO4 ಅಲ್ಲಿ S8 ಇದ್ದಿದ್ದು H2SO4 ಆಗಿತ್ತಲ್ಲ, ಇಲ್ಲಿ P4 ಇದ್ದಿದ್ದು H3PO4 ಆಗುತ್ತೆ. ಓಕೆ, ಏನೇನು ಬರ್ತಾವೆ? ಆಬ್ವಿಯಸ್ಲಿ ನೇಸೆಂಟ್ ಆಕ್ಸಿಜನ್ ಅಲ್ಲಿ ಬಂದಿದ್ದು ಇಲ್ಲಿ ಬರುತ್ತೆ ಪಕ್ಕ. ನೇಸೆಂಟ್ ಆಕ್ಸಿಜನ್ ಬರುತ್ತೆ. ಸ್ವಲ್ಪ ಈ ಕಡೆ ಜಾಗ ಬಿಟ್ಟು ಬರಿತೀನಿ. P4 ಪ್ಲಸ್ ನೇಸೆಂಟ್ ಆಕ್ಸಿಜನ್, ಬಿಕಾಸ್ ಫಾಸ್ಫರಸ್ ಇದು ಆಕ್ಸಿಡೈಸ್ ಆಗಿ ಇದಾಗಬೇಕಂದ್ರೆ ನೇಸೆಂಟ್ ಆಕ್ಸಿಜನ್ ಅಂತೂ ಬರಬೇಕು. ಪ್ಲಸ್ ಏನು ಬರಬೇಕು? ಇಲ್ಲಿ ಹೈಡ್ರೋಜನ್ ಬಂದಿರ್ತದೆ, ಪ್ಲಸ್ ನೀರು ಬರಬೇಕು. ಇವನ್ ಎರಡು ಇಲ್ಲಿ ಬರೀರಿ ಅಂತ ಹೇಳಿದ್ರೆ ನೀರಂತೂ ಬರುತ್ತೆ. ಯಾಕಂದ್ರೆ ಇದ್ರಾಗ ಹೈಡ್ರೋಜನ್ ಐತಿ, ಅದು ಹೈಡ್ರೋಜನ್ ಇದರದ್ದು ನೀರಿನ ಸೋರ್ಸ್ ನಾವು ತೊಗೊತೀವಿ. ಓಕೆ, ಈಗ ಸೆಕೆಂಡ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 4 ಫಾಸ್ಫರಸ್, ಇಲ್ಲಿ 1 ಫಾಸ್ಫರಸ್. ಸೊ 4 ಫಾಸ್ಫರಸ್ ಇಸ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ನೋಡಿರಿ, 4 3s are 12. 4 3s are 12. ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಬರಿತೀನಿ. ಹೈಡ್ರೋಜನ್ 4. ಈಗ ಈ ಫಾಸ್ಫರಸ್ ಬ್ಯಾಲೆನ್ಸ್ ಆಯ್ತು 4. ಹೈಡ್ರೋಜನ್ ಎಷ್ಟಾಯ್ತು? 4 3s are 12. ಇಲ್ಲೇ 6 2s are 12. 4 3s are 12, 6 2s are 12. ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ನೋಡಿರಿ, 4 4s 16. ಇಲ್ಲಿ ಎಷ್ಟೈತಿ? 6 ಐತಿ. ಬರೀ 6 ಐತಿ, ಇಲ್ಲಿ 1 7 ಐತಿ. ಸೊ ಇಲ್ಲಿ ನಾನು ಇಲ್ಲಿ ನಾನು 10 ಬರೀತೀನಿ. 10 ಬರೆದ್ರೆ, ಯಾಕೆ 10 ಬರೆದೆ? 4 4s 16 ಆಕ್ಸಿಜನ್ ಇತ್ತು, ಇಲ್ಲಿ ಬರೀ 6 ಇತ್ತು. ಇಲ್ಲಿ 10 ಬರೆದ್ರೆ 10 + 6 16. ಈಗ ಬ್ಯಾಲೆನ್ಸ್ ಆಯ್ತು, ಸೆಕೆಂಡ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಯ್ತು. ಈಗ ಇದನ್ನು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೇಸೆಂಟ್ ಆಕ್ಸಿಜನ್ ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 10 ಅದಾವು, ಇಲ್ಲೇ 1 ಐತಿ. ಸೊ ಇದನ್ನು
ಮಲ್ಟಿಪ್ಲೈ ಬೈ 10 ಯಾಕಂದ್ರೆ ಇದ್ರಾಗ ಇಲ್ಲಿ 10 ನೇಸೆಂಟ್ ಆಕ್ಸಿಜನ್ 10 ನೇಸೆಂಟ್ ಆಕ್ಸಿಜನ್ ಅಂದ್ರೆ ಇಲ್ಲೇ ಒಂದೇ ಐತಿ. ಸೊ ಇದನ್ನು ಮಲ್ಟಿಪ್ಲೈ ಬೈ 10 ಮಾಡಿದ್ರೆ ಇದು 10 ಆಗುತ್ತೆ. 10 ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಕೆಳಗೆ ಬರೀತೀನಿ. 10 2 ಎಷ್ಟು 20 HNO3. ಮತ್ತೇನು ರೈತನ್ರಿ ರಿಯಾಕ್ಟೆಂಟ್ ಸೈಡ್ ಇಲ್ಲ. ಗಿವ್ಸ್ 10 2 20 NO2 ಪ್ಲಸ್ 10 H2O. 10 2 20 N2O, ಸಾರಿ 20 NO2 10 H2O ಪ್ಲಸ್ 10 ನೇಸೆಂಟ್ ಆಕ್ಸಿಜನ್. ಓಕೆ, ಇನ್ನೊಂದು ಏನು ಕನ್ಫ್ಯೂಸ್ ಆಗ್ತಿರ್ಬೋದು ನಿಮ್ಗೆ. ನೇಸೆಂಟ್ ಆಕ್ಸಿಜನ್ ನಾನು ಸ್ಕ್ವೇರ್ ಬ್ರ್ಯಾಕೆಟ್ನೇ ಹಾಕತ್ತೀನಿ, ಅವರು ನಾರ್ಮಲ್ ಬ್ರ್ಯಾಕೆಟ್ ಕೊಟ್ಟಾರ. ಐ ಪ್ರಿಫರ್ ಸ್ಕ್ವೇರ್ ಬ್ರ್ಯಾಕೆಟ್. ನೀವು ಸ್ಕ್ವೇರ್ ಬ್ರ್ಯಾಕೆಟ್ ಬರೆದ್ರೆ ಬೆಟರ್. ಎರಡೂ ಕರೆಕ್ಟ್. ಬಟ್ ಭಾಳ ದಿವಸದಿಂದ ನಾವು ಕೆಮಿಸ್ಟ್ರಿದವರು ಭಾಳ ದಿವಸದಿಂದ ನಾವು ಏನು ಮಾಡ್ಕೊಂಡು ಬಂದ್ವಿ, ನೇಸೆಂಟ್ ಆಕ್ಸಿಜನ್ ಯಾವಾಗಲೂ ಸ್ಕ್ವೇರ್ ಬ್ರ್ಯಾಕೆಟ್ನಾಗ ಹಾಕಿದ್ರೆ ಅದು ನೇಸೆಂಟ್ ಅನ್ನೋದು ಸಿಂಬಲ್. ಅವ್ರು ಕಾಮನ್ ನಾರ್ಮಲ್ ಬ್ರ್ಯಾಕೆಟ್ ಹಾಕ್ಯಾರ, ನಡೀತೈತಿ. ಐ ಪ್ರಿಫರ್ ಸ್ಕ್ವೇರ್ ಬ್ರ್ಯಾಕೆಟ್. ಐ ಸಜೆಸ್ಟ್ ಯು ಟು ಆಲ್ಸೋ ಪ್ರಿಫರ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಫಾರ್ ನೇಸೆಂಟ್ ಆಕ್ಸಿಜನ್. ಓಕೆ, ಸೊ ಈಗ ಇದು ಏನಾರು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿರಿ, ಆ್ಯಡ್ ಮಾಡಿರಿ, ಬರ್ರಿ. 10 ನೇಸೆಂಟ್ ಆಕ್ಸಿಜನ್ ಕ್ಯಾನ್ಸಲ್. ಮತ್ತೇನಾರ ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ. 6 H2O, ಇದ್ರಾಗಿನ 6 ಹೋದ್ರೆ 4 ಉಳಿತು, ಮತ್ತೇನಾಗಂಗಿಲ್ಲ. ಸೊ ಬರೀರಿ, ಆ್ಯಡ್ ಮಾಡಿ ಬರೀತೀನಿ ನೋಡ್ರಿ. ನಾನು P4 ಪ್ಲಸ್ ಈ ಕಡೆ ಏನು ಮತ್ತು ಇದು ಹೋತು ಏನು ಉಳಿತು, ಇದು ಉಳಿತು 20 HNO3 ಗಿವ್ಸ್ 4 H3PO4 ಪ್ಲಸ್ 20 NO2 ಪ್ಲಸ್ 4 H2O. ಯಾಕಂದ್ರೆ ಇದ್ರಾಗ 6, ಇದ್ರಾಗ 10 6 ಹೋದ್ರೆ 4 ಉಳಿತು. ಸೊ 4 H2O ಇದು ಅಂತೂ ಹೋಗೈತಿ. ಓಕೆ, ಸೊ ವಿಲ್ ಚೆಕ್. P4 ಅಲ್ಲಿ ಕೊಟ್ಟಾರ ನೋಡಿರಿ. P4 ಪ್ಲಸ್ 20 HNO3 ಗಿವ್ಸ್ 4 H3PO4 ಪ್ಲಸ್ 20 NO2 ಪ್ಲಸ್ 4 H2O. ಸೊ ಡೈರೆಕ್ಟ್ಲಿ ಇದನ್ನ ನೆನ್ಪಿಟ್ಕೊಳ್ಳೋಕೆ ನಮ್ಗೆ ಡಿಫಿಕಲ್ಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಡೂ ಇಟ್. ಸೊ ನಾನು ಸಲ್ಫರ್ ತೋರಿಸಿದೆ, ಫಾಸ್ಫರಸ್ ತೋರಿಸಿದೆ, ಕಾರ್ಬನ್ ಮತ್ತು ಅಯೋಡಿನ್ ನೀವು ಬರೀರಿ. ಇನ್ ಕೇಸ್ ನಿಮಗೆ ಅರ್ಥ ಆಗಲಿಲ್ಲ ಅವು ಬರೆಯೋದಂದ್ರೆ ನೀವು ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಹಾಕಿರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಇವನ್ ಮಾಡಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. Reaction with metals will continue in the next video. Thank you.